ನಮಸ್ತೆ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ವೀರಾ. ವೀಕ್ಷಕರೇ, ನಮಗೆ ಮನೆಯಲ್ಲಿ ಊಟ ಮಾಡಿ ಬೇಜಾರಾಯಿತು ಅಂದ್ರೆ ನಾವೇನ್ ಮಾಡ್ತೀವಿ, ಹೋಟೆಲ್ಗಳಿಗೆ ಹೋಗ್ತೀವಿ, ಅಲ್ಲಿ ರುಚಿ ರುಚಿಯಾಗಿರುವಂತಹ ತಿಂಡಿ ತಿನಿಸುಗಳನ್ನ ತಿಂತೀವಿ. ಆದ್ರೆ ಇದೆಲ್ಲವನ್ನು ಕೂಡ ಮಾಡುವಂತ ಹೋಟೆಲ್ ಕಾರ್ಮಿಕರ ಬದುಕು ಹೇಗಿದೆ, ಅವರ ಹೊಟ್ಟೆ ನಿಜವಾಗ್ಲೂ ತುಂಬ್ತಾ ಇದೆಯಾ, ಯಾವ ರೀತಿಯಾಗಿ ಸಮಸ್ಯೆಗಳಿದೆ, ಅದರ ಜೊತೆಗೆ ಕಾರ್ಮಿಕ ಕಾರ್ಡ್ ಅನ್ನುವಂಥದ್ದು ಅವರಿಗೆ ಯಾವ ರೀತಿಯಾಗಿ ಪ್ರಯೋಜನ ಆಗಿದೆ, ರೀಚ್ ಆಗಿದೆನಾ ಇಲ್ವಾ, ಇವತ್ತಿನ ಎಪಿಸೋಡ್ ಅಲ್ಲಿ ಬನ್ನಿ ನೋಡ್ತಾ ಹೋಗೋಣ. ಬೆಳಗಿನ ಕಾಫಿಯಿಂದ ಶುರುವಾಗಿ ಬಿಸಿ ಬಿಸಿ ತಿಂಡಿ ತಿನಿಸು, ಮಧ್ಯಾಹ್ನದ ಊಟ, ಸಂಜೆ ಸ್ನ್ಯಾಕ್ಸ್, ರಾತ್ರಿ ಡಿನ್ನರ್, ಹೀಗೆ ಬಗೆ ಬಗೆ ಅಡುಗೆ ಮಾಡಿ ಹೋಟೆಲ್ಗೆ ಬಂದ ಗ್ರಾಹಕರ ಹೊಟ್ಟೆ ತುಂಬಿಸೋರು ಹೋಟೆಲ್ ಕಾರ್ಮಿಕರು. ಗಂಟೆಗಟ್ಟಲೆ ನಿಂತು ಕೆಲಸ ಮಾಡುವ ಇವರ ಬದುಕಿಗೆ ಆಸರೆಯಾಗ್ತಿದೆ ಕಾರ್ಮಿಕ ಇಲಾಖೆ. ಇಂಥವರ ಏಳಿಗೆಗಾಗಿ ಕಾರ್ಮಿಕ ಇಲಾಖೆಯಿಂದ ಒಂದಿಷ್ಟು ಯೋಜನೆಗಳನ್ನು ಕಲ್ಪಿಸಿದೆ. ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಲಿಸ್ಟ್ನಲ್ಲಿ ಹೋಟೆಲ್ ಕಾರ್ಮಿಕರನ್ನ ಸೇರಿಸಲಾಗಿದೆ. ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆ ಅಡಿಯಲ್ಲಿ ಸಂತೋಷ್ ಲಾಡ್ ಅವರು ಹೋಟೆಲ್ ಕಾರ್ಮಿಕರ ಏಳಿಗೆಗಾಗಿ ಯೋಜನೆ ರೂಪಿಸಿದ್ದಾರೆ. ನಿಮ್ಮ ಹೆಸರು? ವಿಜಯ್ ಕುಮಾರ್. ಎಷ್ಟು ವರ್ಷದಿಂದ ಹೋಟೆಲ್ ಕೆಲಸ ಮಾಡ್ತೀರಿ ನೀವು? 5 ವರ್ಷದಿಂದ. 5 ವರ್ಷದಿಂದ ಮಾಡ್ತಾ ಇದ್ದೀರಾ. ನೀವು ಕಾರ್ಮಿಕ ಕಾರ್ಡ್ ಮಾಡಿಸ್ಕೊಂಡ್ರಾ? ಹೌದು, ಮಾಡಿಸಿದ್ದೀರಾ? ಹೌದು. ಏನೇನ್ ಫೆಸಿಲಿಟೀಸ್ ಗಳನ್ನ ತಗೊಳ್ತಾ ಇದ್ದೀರಾ? ತಗೊಂಡಿಲ್ಲ ಏನಾದ್ರು. ನೋಡಿ, ಇದರಲ್ಲಿ ಏನೇನೆಲ್ಲ ಫೆಸಿಲಿಟೀಸ್ ಸಿಗುತ್ತೆ ನಿಮ್ಗೆ ಕಾರ್ಮಿಕ ಇಲಾಖೆಯಿಂದ ಅಂತ ಇದೆ. ಈ ಯೋಜನೆಯನ್ನ ನೋಡ್ತಾ ಹೋಗೋದೇ ಆದ್ರೆ ಅಸಂಘಟಿತ ಕಾರ್ಮಿಕರ ನೋಂದಣಿ ಮತ್ತು ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡುವುದು. ಈ ಯೋಜನೆಯಡಿ 23 ಅಸಂಘಟಿತ ವರ್ಗಗಳ ಕಾರ್ಮಿಕರನ್ನ ಉಚಿತವಾಗಿ ನೋಂದಾಯಿಸಿ ಸ್ಮಾರ್ಟ್ ಕಾರ್ಡ್ ನೀಡೋದು. ಈ ಮೂಲಕ ಆ ವಲಯಗಳ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಸೌಲಭ್ಯಗಳನ್ನ ಒದಗಿಸುವ ಯೋಜನೆಯನ್ನ ಮಾನ್ಯ ಕಾರ್ಮಿಕ ಸಚಿವರಾದ ಶ್ರೀ ಸಂತೋಷ್ ಲಾಡ್ ಅವರು ರೂಪಿಸಿದ್ದಾರೆ. ಮಧು ಅಂತ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? 2 ವರ್ಷದಿಂದ. 2 ವರ್ಷದಿಂದ ಮಾಡ್ತಾ ಇದ್ದೀರಾ. ನೀವು ಮಾಡಿಸ್ಕೊಂಡ್ರೆ ಕಾರ್ಮಿಕ ಕಾರ್ಡ್ನ? ಇನ್ನ ಮಾಡಿಸಿಲ್ಲ. ಕಾರ್ಮಿಕ ಕಾರ್ಡ್ ಬಗ್ಗೆ ಗೊತ್ತಾ ನಿಮ್ಗೆ? ಇಲ್ಲ, ನಮಗ್ ಗೊತ್ತಿಲ್ಲ. ಯಾರು ಹೇಳಿಲ್ಲ? ಯಾರು ಹೇಳ್ಕೊಟ್ಟಿಲ್ಲ. ಕಾರ್ಮಿಕ ಕಾರ್ಡ್ ಅಂತಂದ್ರೆ ನಿಮ್ಗೆ ಕಾರ್ಮಿಕ ಇಲಾಖೆಯಿಂದ ಈ ರೀತಿ ಕೆಲಸ ಮಾಡ್ತಾ ಇರ್ತೀರಲ್ವಾ ನೀವು, ಸೊ ನಿಮಗೆ ಅಂತಾನೆ ಈ ಒಂದು ಕಾರ್ಡ್ ಇರೋದು. ಸೊ ನೀವು ಈ ಕಾರ್ಡ್ ಮಾಡಿಸೋದ್ರಿಂದ ನಿಮ್ಗೆ ಎಲ್ಲಾ ರೀತಿಯ ಸೌಲಭ್ಯ ಸಿಗುತ್ತೆ. ಮಾಡಿಸ್ಕೊತೀರ ಅಂದ್ಮೇಲೆ? ನಾವು ಮಾಡಿಸ್ಕೊಂಡು. ಓಕೆ. ಸೊ ಅಂದ್ರೆ ಇಲ್ಲಿ ದಿನನಿತ್ಯ ಕೆಲಸ ಮಾಡಲು ಬಿಸಿ ಆಗಿರ್ತಾರೆ, ಕಸ್ಟಮರ್ಸ್ಗೆ ಹೊಟ್ಟೆ ತುಂಬಿಸೋದೇ ಒಂದು ಅದ್ಭುತವಾಗಿರೋ ಕೆಲಸ. ಸೊ ಹೀಗಾಗಿ ಅದ್ರಲ್ಲಿ ಬಿಸಿ ಆಗಿರೋದ್ರಿಂದ ಅಲ್ವಾ, ಕಸ್ಟಮರ್ಗೆ ನೀವು ಒಳ್ಳೊಳ್ಳೆ ಅಡಿಗೆ ಮಾಡ್ಕೊಡ್ಬೇಕು. ಮಾಡ್ಕೊಳ್ಳೋದ್ರಲ್ಲಿ ಬಿಸಿ ಆಗಿದ್ರೆ ಮಾಡಿಸ್ಕೊಳಕ್ಕಾಗಿಲ್ಲ. ಟೈಮ್ ಮಾಡ್ಕೊಂಡು ಓಕೆ. ಸೊ ಹೀಗಾಗಿ ಒಂದಿಷ್ಟು ದಿನ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸೊ ಅವೇರ್ನೆಸ್ ಗೆ ಹೋಗ್ತಾ ಇದ್ರೆ ಮೋಸ್ಟ್ ಆಫ್ ಎಲ್ಲ ಮಾಡಿಸ್ಕೊಳ್ತೀನಿ ಅಂತ ಹೇಳ್ತಾ ಇದ್ರೆ ಕಾದ್ ನೋಡೋಣ. ಇದಕ್ಕೆ ಯಾರೆಲ್ಲ ಅರ್ಹರು ಅನ್ನೋದನ್ನ ನೋಡ್ತಾ ಹೋದ್ರೆ ಆದಾಯ ತೆರಿಗೆ ಪಾವತಿದಾರರಾಗಿರಬಾರದು. ಈ ಯೋಜನೆ ಕರ್ನಾಟಕ ರಾಜ್ಯದ ನಿವಾಸಿಗಳಿಗೆ ಮಾತ್ರ ಅನ್ವಯ. ಇಎಸ್ಐ ಮತ್ತು ಇಪಿಎಫ್ ಸೌಲಭ್ಯ ಹೊಂದಿರಬಾರದು. ಅರ್ಜಿದಾರರ ವಯೋಮಿತಿ 18 ರಿಂದ 60 ವರ್ಷಗಳು. ನಮಸ್ತೆ, ನಿಮ್ಮ ಹೆಸರು? ಮನು ಅಂತ ಹೇಳಿ. ಮನು, ಮಾಡಿಸ್ಕೊಂಡಿದ್ದೀರಿ ನೀವು ಕಾರ್ಮಿಕ ಕಾರ್ಡ್ನ? ಮಾಡಿಸ್ಕೊಂಡಿದೀನಿ. ಏನ್ ಫೆಸಿಲಿಟೀಸ್ ತಗೊಳ್ತಾ ಇದ್ರ? ಅದರಿಂದ ಎಲ್ಲ ಫೆಸಿಲಿಟಿ ಇದೆ. ಸಂತೋಷ್ ಲಾಡ್ ಅವ್ರು ಒಳ್ಳೆ ಕೆಲಸಗಳು ಮಾಡ್ತಾವ್ರೆ, ಪರವಾಗಿಲ್ಲ, ಹೆಲ್ಪ್ ಮಾಡ್ತಾರೆ. ಗೊತ್ತಾ ಅವರು ನಿಮ್ಗೆ? ಹಾಗಾದ್ರೆ ನೋಡಿದಿರಾ? ನೋಡಿದೀನಿ. ಸೂಪರ್. ಹಾಗಾದ್ರೆ ಅಥವಾ ಏನಾದ್ರು ಅಪಘಾತಗಳೆಲ್ಲ ಆದ್ರೆ ನಿಮ್ಗೆ ದುಡ್ಡನ್ನ ಕೊಡ್ತಾರೆ, ಅದ್ರ ಬಗ್ಗೆ ಎಲ್ಲ ಮಾಹಿತಿ ಇದೆ. ಸೊ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ರಲ್ಲ, ಏನ್ ಹೇಳಕ್ ಇಷ್ಟಪಡ್ತೀವಿ? ಏನ್ ಹೇಳೋಣ, ಅದೇ ಒಳ್ಳೆ ಕೆಲಸ ಮಾಡ್ತಾವ್ರೆ, ಒಳ್ಳೇದಾಗ್ಲಿ ಅವ್ರಿಗೂ, ನಮಗೂ ಒಳ್ಳೇದ್ ಮಾಡಿ ಸಾಕಷ್ಟು. ಪಾಸ್ಪೋರ್ಟ್ ಅಳತೆಯ ಇತ್ತೀಚಿನ ಭಾವಚಿತ್ರ, ವಯಸ್ಸಿನ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್, ಶಾಲಾ ದಾಖಲೆ, ಜನನ ಪ್ರಮಾಣ ಪತ್ರ, ಚಾಲನಾ ಪರವಾನಗಿ, ಪಾಸ್ಪೋರ್ಟ್, ಚುನಾವಣಾ ಗುರುತಿನ ಚೀಟಿ, ಜನ್ಮ ದಿನಾಂಕ ದಾಖಲಿಸಿದ ಪ್ಯಾನ್ ಕಾರ್ಡ್, ಇವುಗಳಲ್ಲಿ ಯಾವುದಾದರೂ ಒಂದು ಪ್ರತಿಯನ್ನ ಸಲ್ಲಿಸಬಹುದು. ಪಡಿತರ ಚೀಟಿ ಲಭ್ಯವಿದ್ದಲ್ಲಿ ಸಲ್ಲಿಸಬಹುದು. ನಮಸ್ತೆ, ನಿಮ್ಮ ಹೆಸರು? ಸಂತೋಷ್ ಅಂತ. ಸಂತೋಷ್ ಅಂತ. ಓಕೆ. ಈಗ ನೀವು ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು? 1 ವರ್ಷ ಆಯ್ತು ಮೇಡಮ್. 1 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ. ನೀವು ಕಾರ್ಮಿಕ ಕಾರ್ಡ್ ಮಾಡಿಸ್ಕೊಂಡಿದ್ದೀರಾ? ಇಲ್ಲ ಮೇಡಮ್, ಮಾಡಿಸಿಲ್ಲ. ಯಾಕೆ ಮಾಡಿಸಿಲ್ಲ? ನಮಗೆ ಅದ್ರ ಬಗ್ಗೆ ಯಾರು ಹೇಳಿಲ್ಲ ಮೇಡಮ್. ಮತ್ತೆ ಅದಕ್ಕೆ ಏನ್ ಡಾಕ್ಯುಮೆಂಟ್ ಬೇಕಂತ ಯಾರು ಹೇಳ್ತಾ ಇಲ್ಲ, ಹಂಗಾಗಿ ಅವನ್ನ ಮಾಡಿಸಿಲ್ಲ. ಡಾಕ್ಯುಮೆಂಟ್ ಏನ್ ಬೇಕು ಅಂತ ಗೊತ್ತಿಲ್ಲ ನಿಮ್ಗೆ? ನೋಡಿ, ಇದ್ರಲ್ಲೆಲ್ಲ ಇದೆ ಕಂಪ್ಲೀಟ್ ಆಗಿ ಏನ್ ಡಾಕ್ಯುಮೆಂಟ್ ಮಾಡ್ಬೇಕು ಅಂತ. ಈ ಕಾರ್ಮಿಕ ಇಲಾಖೆ ಸಚಿವರ ಹೆಸರು ನಿಮ್ಮ ಹೆಸರೇ ಗೊತ್ತಾ? ಅದು ಗೊತ್ತು ಮೇಡಮ್, ಈಗ ನೋಡಿದ್ನಲ್ಲ. ಆಧಾರ್ ಕಾರ್ಡ್ ಎಲ್ಲ ಇರುತ್ತಲ್ವಾ, ಆಧಾರ್ ಕಾರ್ಡ್, ವೋಟರ್ ಐಡಿ ತಗೊಂಡೋಗಿ ಪಾಸ್ಪೋರ್ಟ್ ಸೈಜ್ ಫೋಟೋ ತಗೊಂಡ್ ಹೋಗ್ಬೇಕು. ಅಷ್ಟು ತಗೊಂಡ್ ಹೋದ್ರೆ ನಿಮ್ಗೆ ಫ್ರೀ ಆಗಿ ಮಾಡ್ಕೊಡ್ತಾರೆ, ಆಯ್ತಾ? ಸೊ ನಿಮ್ಗೆ ಎಲ್ಲಿ ಮಾಡ್ಕೊಡ್ತಾರೆ ಅಂತ ಹೇಳಿ ಪ್ರಶ್ನೆ ಇತ್ತು ಅಂದ್ರೆ ಇದಕ್ಕೆ ಕಾಲ್ ಮಾಡಿ. ನೀವು ಇಲ್ಲಿ ಟೋಲ್ ಫ್ರೀ ನಂಬರ್ ಇದೆ 155214 ಅಂತ.
ಅಂತ. ಅದಕ್ಕೆ ನೀವು ಕಾಲ್ ಮಾಡಿದ್ರೆ ನಿಮ್ಮ ಏರಿಯಾದಲ್ಲಿ ಎಲ್ಲಿ ನಿಮ್ಗೆ ಕಾರ್ಮಿಕ ಇಲಾಖೆ ಬರುತ್ತೆ ಅಂತ ನಿಮ್ಗೆ ಹೇಳ್ತಾರೆ. ಸೊ ಅಲ್ಲಿ ಹೋಗಿದ್ರೆ ನಿಮ್ಗೆ ಫ್ರೀ ಆಗಿ ಮಾಡ್ಕೊಡ್ತಾರೆ. ನೀವೇ ಸ್ಟ್ರೇಟ್ ಆಗಿ ಹೋಗಿ ಕಾರ್ಮಿಕ ಇಲಾಖೆಗೆ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನ ಕೊಟ್ರೆ ನಿಮ್ಗೆ ಮಾಡ್ಕೊಡ್ತಾರೆ. ನಿಮ್ ರೇಷನ್ ಕಾರ್ಡ್ ಎಲ್ಲ ಇರುತ್ತಲ್ಲ ಅದೆಲ್ಲ ತಗೊಂಡೋಗಿ ನೀವು ಸಬ್ಮಿಟ್ ಮಾಡಿ ನಿಮ್ಗೆ ಕಾರ್ಡ್ ಮಾಡ್ಕೊಡ್ತಾರೆ. ಈ ಯೋಜನೆಯಿಂದ ಸಿಗುವ ಸೌಲಭ್ಯಗಳನ್ನ ನೋಡ್ತಾ ಹೋಗೋದಾದ್ರೆ ಅಪಘಾತ ಪರಿಹಾರ ಸೌಲಭ್ಯ. ಅಪಘಾತದಿಂದ ಮರಣ ಹೊಂದಿದಲ್ಲಿ ಅವರ ನಾಮ ನಿರ್ದೇಶಿತರಿಗೆ 1 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುವುದು. ಅಪಘಾತದಿಂದ ಸಂಪೂರ್ಣ ಅಥವಾ ಭಾಗಶಃ ಶಾಶ್ವತ ದುರ್ಬಲತೆ ಹೊಂದಿದಲ್ಲಿ 1 ಲಕ್ಷಗಳವರೆಗಿನ ಪರಿಹಾರ ನೀಡಲಾಗುವುದು. 50,000 ರೂಪಾಯಿಗಳವರೆಗೆ ಆಸ್ಪತ್ರೆ ವೆಚ್ಚ ಮರುಪಾವತಿ ನೀಡಲಾಗುವುದು. ಇದು ಮಾನ್ಯ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೋಟೆಲ್ ಕಾರ್ಮಿಕರಿಗೆ ಆಸರೆಯಾಗಿ ನಿಂತ ಪರಿ. ನೋಡಿದಲ್ಲ ವೀಕ್ಷಕರೇ, ಈ ಕಾರ್ಮಿಕ ಕಾರ್ಡ್ ಅನ್ನ ಕೆಲವರು ಬಳಕೆ ಮಾಡ್ಕೊಳ್ತಾ ಇದ್ರೆ, ಇನ್ನೂ ಕೆಲವರಿಗೆ ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಸೊ ದಯವಿಟ್ಟು ನೀವೇನಾದ್ರೂ ಕಾರ್ಮಿಕರಾಗಿದ್ರಿ ಅಂದ್ರೆ, ಅದರಲ್ಲೂ ಮುಖ್ಯವಾಗಿ ಈ ಹೋಟೆಲ್ ನಲ್ಲಿ ಕೆಲಸ ಮಾಡೋದು ಕಾರ್ಮಿಕರಾಗಿದ್ರೆ ನಿಮ್ಮವ್ರಿಗೂ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡಿ. ಇನ್ನೊಬ್ರಿಗೂ ಅನುಕೂಲ ಆಗ್ಬೇಕಲ್ವಾ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನಿಗಾ